ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಉಂಡುಂಡೆ ಕೋಳಿ ತರಿಸ್ಬಿಟ್ಟೆ. ಗ್ರಿಲ್ ಆಗಿರ್ಬೋದು, ತಂದೂರಿ ಆಗಿರ್ಬೋದು, ಒಂದ್ಸತಿ ಶುರು ಮಾಡಿದ್ರೆ ನಾನ್ ಸ್ಟಾಪ್ ನೀವು ಹಿಂಗ್ ಖಾಲಿ ಮಾಡೋವರೆಗೂ ನೀವು ಪ್ಲೇಟ್ ನಂತ ಕೆಳಗಡೆ ಇಡಲ್ಲ. ಹೋಟ್ಲಲ್ಲಿ ಊಟ ಹೆಂಗಿರ್ಬೇಕು ಅಂದ್ರೆ ವಾರ ಎಲ್ಲ ನೆನ್ಸ್ಕೊಬೇಕು, ಮತ್ತೊಮ್ಮೆ ಹೋಗಂಗೂ ಇರ್ಬೇಕು, ಜೊತೆಗೆ ನಾವು 10 ಜನಕ್ಕೆ ಹೇಳಂಗೂ ಇರ್ಬೇಕು. ಎಲ್ಲಿ ಅಂದ್ರೆ ಪ್ಯಾರಡೈಸ್ ಪ್ರೀಮಿಯಂ ಅಂತ ಕತ್ರಗುಪ್ಪೆ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಬಸ್ ಡಿಪೋ ಇದೆ, ಅದರ ನಿಯರೇ ಇದೆ. ಅದ್ಭುತವಾಗಿರಂತ ಒಂದೊಳ್ಳೆ ನಾನ್ ವೆಜ್ ಊಟ, ಚಿಕನ್, ಮಟನ್, ಫಿಶ್, ಪ್ರಾನ್ಸ್ ಅಂತ ಸಿಕ್ಕಾಬಟ್ಟೆ ಐಟಮ್ ಐತೆ. ಇನ್ನ ಬಿರಿಯಾನಿ ಪ್ರಿಪರೇಷನ್ ಅಲ್ಲಿ ಸಿಕ್ತಿದ್ದಂತ ಗಮಕ್ಕೇನೆ ನನಗೆ ಹೊಟ್ಟೆ ಹಸು ಸಿಕ್ಕಾಬಟ್ಟೆ ಜಾಸ್ತಿ ಆಗೋಯ್ತು. ರೈಸ್ ಆಗಿರ್ಬೋದು ಅಥವಾ ಮಸಾಲೆ ಪದಾರ್ಥನೇ ಆಗಿರ್ಬೋದು, ಕಂಪ್ಲೀಟ್ ಆಗಿ ಕ್ವಾಲಿಟಿ ಪದಾರ್ಥನೇ ಬಳಸ್ತಾರೆ. ನಿಮ್ಗೆ ಇಲ್ಲಿ 2 ತರ ಬಿರಿಯಾನಿ ಸಿಗುತ್ತೆ. ಒಂದು ನಾಟಿ ಶೈಲಿ ಬಿರಿಯಾನಿ, ಇನ್ನೊಂದು ಹೈದರಾಬಾದಿ ಶೈಲಿ ಬಿರಿಯಾನಿ. ಹೈದರಾಬಾದಿ ಬಿರಿಯಾನಿ ಮಾಡೋದಕ್ಕೆ ಹೈದರಾಬಾದ್ ಹೋಗಿನೇ ಕಲ್ತು ಶೆಫ್ ಇಲ್ಲಿ ಬಂದು ಅಡಿಗೆನ ಮಾಡ್ತಾ ಇದಾರಂತೆ. ಇನ್ನು ಬೆಸ್ಟ್ ಪಾರ್ಟ್ ಆದ್ರೆ ಇಲ್ಲಿ ಸಿಗೋಂತ ಶವರ್ಮಾ. ಇದನ್ನ ಟ್ರೈ ಮಾಡಕ್ಕೆ ಹುಡುಗರು ಎಲ್ಲೆಲ್ಲಿಂದ ಹುಡುಕೊಂಬತ್ತಾರೆ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈ ಮಾಡ್ಬೇಕು ಅಂದ್ರೆ ಹೊಸಕೋಟೆವರೆಗೂ ಹೋಗ್ಬೇಕಾಗಿತ್ತು. ಆದ್ರೆ ಪ್ರತಿ ಭಾನುವಾರ 4 ಗಂಟೆಗೆನೆ ಇಲ್ಲಿ ನಿಮ್ಗೆ ಬಿರಿಯಾನಿ ಸಿಗ್ತಾ ಇದೆ, ಜೊತೆಗೆ ಶವರ್ಮಾ ಕೂಡ ಸಿಗುತ್ತೆ. ಬೆಂಗಳೂರಲ್ಲಿ ಬೆಳಗ್ಗೆ 4 ಗಂಟೆಗೆನೆ ಶವರ್ಮಾ ಸಿಗಂತ ಏಕೈಕ ಜಾಗ ಇದೊಂದೇ ಅನ್ಸುತ್ತೆ. ಅಷ್ಟೇ ಅಲ್ಲ, ನಿಮ್ ಬರ್ತ್ಡೇ ಡೇಟ್ ಗೆ ಏನಾದ್ರು ಹೋಗಿದ್ರೆ ಬಿಲ್ಲಿಂಗ್ ಅಲ್ಲಿ 10% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ನಾನು ಕೂಡ ತುಂಬಾ ಐಟಮ್ ತರಿಸಿದ್ದೆ, ಒಂದಕ್ಕಿಂತ ಒಂದು ಕ್ಲಾಸ್ ಆಗೈತೆ. ಈವೆಂಟ್ ಹಾಗೂ ವೆಜ್ ಅಂಡ್ ನಾನ್ ವೆಜ್ ಕೇಟರಿಂಗ್ ಸರ್ವಿಸ್ ಸಹ ಇದೆಯಂತೆ. ಅದಕ್ಕೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ಪೇಜ್ ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ.